ಎಂಎನ್ ಮೋರೆ ಬನ ಗೆಲ್ಲಿಸಿ ಅಭಿವೃದ್ಧಿ ಕೆಲಸ ಮಾಡಿಸಿ. ಗಣೇಶ್ ಕದಂ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಮರ್ಥ ನಾಯಕತ್ವ, ಸಮೃದ್ಧ ಶಿಕ್ಷಣ, ಸುಪ್ರಸಿದ್ಧ ಮರಾಠ ಮಂಡಳದ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಮನೋಹರ್ ಮೋರೆ ಅವರ ನೇತೃತ್ವದ ಬಣದ ನಿರ್ದೇಶಕರಿಗೆ ಪ್ರತಿಯೊಬ್ಬರು 15 ಮತಗಳನ್ನು ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದವನ್ನ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತರಬೇಕು ಎಂದು ಹಿರಿಯ ಪತ್ರಕರ್ತ ಗಣೇಶ್ ಕದಂ ರವರು ಕರೆ ನೀಡಿದರು. ಅವರು ಕಮಲಾಪುರ ಮರಾಠ ಸಮಾಜದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿ ವಿನಯ್ ಬಾಬರ್ ಮಾತನಾಡಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯರಾದ ಎಂಎನ್ ಮೋರೆ ಅವರ ನೇತೃತ್ವದ ತಂಡದ ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಗೆ ನಿಮ್ಮ ಮತ ನೀಡಿ ಬೆಂಬಲಿಸಬೇಕೆಂದು ವಿನಂತಿಸಿಕೊಂಡರು. ರಾಜು ಬಿರ್ಜನ್ನವರ್ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇದಿಕೆಯಲ್ಲಿ ಅರ್ಜುನ್ ರಾವ್ ಸಂಕೋಜಿ, ಶಿವಾಜಿ, ಪರಶುರಾಮ್ ಕಾನೋಜಿ, ವಿಠಲ್, ಅಶೋಕ್, ರಾಮು, ಮಹಾದೇವ್, ಬಾಬು, ಶಂಕರ್ ಶೆಳ್ಕೆ, ಮಲೇಶ್ ಶಿಂದೆ, ಮಹೇಶ್ ಶಿಂದೆ, ಸಂಜಯ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಕಮಲಾಪುರದ ಹಿರಿಯರು, ಮಹಿಳೆಯರು, ಯುವ ಜನರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಎಂಎನ್ ಮೋರೆ ಅವರು ಯಾಕಂದ್ರೆ 2011ರಲ್ಲಿ ಅವರು ಇಲ್ಲಿ ಬಂದಾಗ ಮೊದಲ ಬಾರಿ ಒಂದು ಆಯ್ಕೆಗೊಂಡಾಗ ಅವರು ಮೊದಲೇ ಅವರು ಒಂದು ಪ್ರಣಾಳಿಕೆಯಲ್ಲಿ ಘೋಷಿಸಿದಂತ 20 ಲಕ್ಷ ರೂಪಾಯಿ ನಾನು ಸಮಾಜಕ್ಕೆ ಕೊಡ್ತೀನಿ ಅಂತೇಳಿ. ಅವಾಗ ಗ್ರೌಂಡ್ ಫ್ಲೋರ್ ಇತ್ತು ಭಾರತ ಹೈಸ್ಕೂಲ್ ಬಿಲ್ಡಿಂಗ್, ಅದನ್ನ ಮೊದಲನೇ ಮಹಡಿಗೆ ಅವ್ರು ತಮ್ಮ 20 ಲಕ್ಷ ರೂಪಾಯಿ ವಿನಿಯೋಗಿಸ್ತಾರೆ. ಅದ್ರ ಜೊತೆಗೆ ಆಮೇಲೆ ಹಲವಾರು ಕಾಲ ಅದರ ಪೀರಿಯಡ್ ಒಳಗಡೆ ಅವರು ಒಂದು ಡಿಗ್ರಿ ಕಾಲೇಜನ್ನು ತೊಗೊಂಡ್ಬರ್ತಾರೆ, ಶೈಕ್ಷಣಿಕ ವಹಿಸ್ತಾರೆ. ಆಮೇಲೆ 2020ರಲ್ಲಿ ಪುನಃ ಆಯ್ಕೆ ಆಗ್ತಾರೆ. 2020 ಆಯ್ಕೆ ಆದಾಗ ಆ ಟೈಮ್ನಾಗ ನೀವು ಹೇಳಿದಂಗೆ ಕರೋನಾ ಬಂದಿತ್ತು. ಆ ಟೈಮ್ ಕರೋನಾ ಕಂಡಿದ್ದ ಬಹಳ ಮಂದಿಗೆ ಆಹಾರ ಸಾಮಗ್ರಿಗಳ ಬಹಳ ಕೊರತೆ ಆಗೈತೆ. ಅದನ್ನ ಮನಗಂಡ ಶ್ರೀಯುತ ಅಧ್ಯಕ್ಷರು ಒಂದು 1100 ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ವಿತರಣೆ ಮಾಡಿದ್ದಾರೆ. ಯಾಕಂತಂದ್ರೆ ಮರಾಠ ವಿದ್ಯಾಪ್ರಸಾರಕ ಮಂಡಳ ಇರುವುದು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಪೂರ್ವಜರು ವಿಚಾರ ಮಾಡಿದ್ದಾರೆ. 135 ವರ್ಷದ ಹಿಂದಿನ ಒಂದು ವಿದ್ಯಾಭ್ಯಾಸದಿಂದ ಮುಂದೊಂದು ಶಿಕ್ಷಣದಿಂದನೇ ಸಾಧ್ಯ ಅನ್ನೋ ಒಂದು ಇಟ್ಕೊಂಡು ಅವಾಗ ವಿದ್ಯಾಪ್ರಸಾರಕ ಮಂಡಳಿಗಳು. ಯಾಕಂದ್ರೆ ನಾವು ನಿಮ್ಮ ಮಕ್ಕಳಿಗೆ LKG ಅಪ್ ಟು ನಾವು ಡಿಗ್ರಿ ಮಟ್ಟನೂ ಉಚಿತವಾಗಿ ಶಿಕ್ಷಣ ಕೊಡ್ಬೋದು. ಬಡ ಮಕ್ಕಳಿಗಾಗಿ ನಾವು ಮಾಡ್ಬೇಕಂತೇಳಿ ಅದರ ಇರೋದು ಉದ್ದೇಶ ಅದ. ಆ ಉದ್ದೇಶ ಪೂರ್ವಕವಾಗಿ ಯಾವ ಮಾಡ್ತಾರೆ. ಅದ್ರ ಜೊತೆ 2020 ಬಂದಾಗ ನಾವು ಮೊದಲು 2013ರಲ್ಲಿ ಅವರೇನು ಒಂದು ಪದವಿ ಮಹಾವಿದ್ಯಾಲಯದಲ್ಲಿ ಅದರ ಸ್ವಂತ ಕಟ್ಟಡವನ್ನು 2021ರಲ್ಲಿ ಕಟ್ತಾರೆ. ಸುಮಾರು ಒಂದು 12,000 ಚದುರಡಿ ಒಳಗಡೆ ಅದನ್ನು ಸುಸಜ್ಜಿತವಾಗಿ ಕಟ್ತಾರೆ. ಆ ಕಟ್ಟಿದ ಪರವಾಗಿ ಒಂದು 220 ಹುಡುಗರು ಕಲಿಯುವಲ್ಲಿ ಇವತ್ತು 500 ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. PUCಯಲ್ಲಿ ಮೊದಲ ಆರ್ಟ್ಸ್ ಮತ್ತು ಕಾಮರ್ಸ್ ಇತ್ತು. ಅದು ನೋಡಿದ್ರೆ ನಾವು ಯಾಕಂದ್ರೆ ಟೆಕ್ನಿಕಲ್ ಆಗಿ ಈಗ ಸೈನ್ಸ್ ಎಷ್ಟು ದುಬಾರಿ ಆಗಿದೆ ಅಂತೇಳಿ ಈಗ ಮಿನಿಮಮ್ ಅಂದ್ರೂ ಧಾರವಾಡದಲ್ಲಿ ಯಾವ್ದಾರ ಒಬ್ಬರು ಸೈನ್ಸ್ ಮಾಡ್ಬೇಕಂತಂದ್ರೆ 60,000 ರೂಪಾಯಿದಿಂದ ಫೀಸ್ ಸ್ಟಾರ್ಟ್ ಆಗ್ತದೆ. 60ರಿಂದ 1,60,80,000ವರೆಗೆ ಇವತ್ತಿನ ಧಾರವಾಡದ ಸೈನ್ಸ್ ಅದ. ಸೈನ್ಸ್ ಯಾರೋ ಒಂದು ವಿಜ್ಞಾನ ಮಕ್ಕಳಿಗೆ ನಾವು ಮುಂದೆ ಇಂಜಿನಿಯರಿಂಗ್ ಮತ್ತು ಮಾಡ್ಬೇಕಂದ್ರೆ ಸೈನ್ಸ್ ಅವಶ್ಯಕತೆ. ಅದನ್ನು ವಿಚಾರ ಮಾಡಿ ಮಾಡಿದ್ವಿ. ಯಾಕಂದ್ರೆ ಸೈನ್ಸ್ ತೊಗೊಂಡ್ಬಂದ್ವಿ. ಸೈನ್ಸ್ ತೊಗೊಂಡ್ಬಂದ್ಕೊಳ್ಳಿ ಈಗ ಅದನ್ನು ಮೊದಲನೇ ಬ್ಯಾಚ್ ನಮ್ಗೆ ಯಾಕಂದ್ರೆ ಒಂದು 25 ವಿದ್ಯಾರ್ಥಿಗಳನ್ನ ಪರ್ಮಿಷನ್ ಕೊಟ್ಟರು. 25 ಪರ್ಮಿಷನ್ ಕೊಟ್ಟರು ಅಂತಂದ್ರೆ ಅದ್ರ ಜೊತೆಗೆ ನಮ್ದೆಲ್ಲ ನಾವು ಮತ್ತು ಹಲವಾರು ಇದು ಮಾಡ್ಕೊಂಡು ಒಂದು ಚಲೋ ಒಳ್ಳೆ ಶಿಕ್ಷಕರನ್ನು ತೊಗೊಂಡ್ವಿ. ಆ ಶಿಕ್ಷಕರ ಪರವಾಗಿ ಮರಾಠ ವಿದ್ಯಾರ್ಥಿಗಳು ಬೇರೆ ಆರ್ಟ್ಸ್ ಕಾಮರ್ಸ್ ಹಚ್ಚಾರನ್ನ ಒಂದು 21 ವಿದ್ಯಾರ್ಥಿಗಳನ್ನ ಆ ಕ್ಲಾಸಿಗೆ ಬರುವಂಗೆ ನಾವು ಇದನ್ನು ಮಾಡಿದ್ವಿ, ಸಫಲರಾದ್ವಿ. ಅದ್ರ ಜೊತೆಗೆ ಈಗ ರಿಸಲ್ಟ್ ನೋಡಿದ್ರೆ ನಮಗೆ 50% ರಿಸಲ್ಟ್. ಮೊದಲನೇ ಅವಧಿ ಒಳಗಡೆ ಮರಾಠ ವಿದ್ಯಾರ್ಥಿಗಳು ಸೈನ್ಸ್ ಕಲಿತ 11 ಜನ ವಿದ್ಯಾರ್ಥಿಗಳಲ್ಲಿ ಹೊರಗಡೆ ಬಂದು ಅದು ಏನಂತಂದ್ರೆ 86-87%. ಲಾಸ್ಟ್ ಮಾಡಿದ್ದ ಒಂದು ಹುಡುಗಿ ಅಂತಂದ್ರೆ 59%. ಹೀಗಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮಗೆ ಸೈನ್ಸಿಗೆ ನಾವು ಬೇರೆ ಕಾಲೇಜಿಗಿಂತ ಇನ್ನು ಭಿನ್ನ ಇಲ್ಲ. ಈಗ ಧಾರವಾಡದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಮ್ಮದು ಒಂದು PUC ಆರ್ಟ್ಸ್ ಆಯ್ತು, ಕಾಮರ್ಸ್ ಆಯ್ತು, ಸೈನ್ಸ್ ಆಯ್ತು. ಅದರ ಜೊತೆಗೆ ಅಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಾವು ಬಂದಾಗ ಅಲ್ಲಿ 13 ಜನ ವಿದ್ಯಾರ್ಥಿಗಳು ಇದ್ದರು.
ಆ್ಯಕ್ಚುಲಿ ಪ್ರೈಮರಿ 1 to ಇದು ತೊಗೊಂಡು ಬಂದಿದ್ರು. ಯಾಕಂದ್ರೆ ಅವರು ಹಳೆಯ ಒಂದು ಕಮಿಟಿಯವರು ಅವಾಗ ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ. ಆ ಇನ್ಫ್ರಾಸ್ಟ್ರಕ್ಚರ್ ಆದ ತಕ್ಷಣ ಏನಾಯಿತು, ಇವತ್ತಿಗೆ ಬರೀ ಒಂದು 6 ವರ್ಷ ಒಳಗಡೆ ನಮ್ಗೆ ಅದನ್ನೇನು ಮಾಡಿದ್ವಿ ನಾವು, ಮತ್ತು 5th ದಿಂದ SSLC ವರ್ಕ್ ಮಾಡಿದ್ವಿ. ಈಗ 180 ವಿದ್ಯಾರ್ಥಿಗಳು ನಾವು. ಯಾಕಂದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಿದ್ವಿ. ಅದನ್ನು ನಾವು ಮಿನಿ ಬಸ್ ಮಾಡಿದ್ವಿ ಇಂಗ್ಲೀಷ್ ಮೀಡಿಯಮ್ಗೆ. ಮತ್ತು ನುರಿತ ಶಿಕ್ಷಕರು ತಗೊಂಡಿದ್ದ ಇವತ್ತು ರಿಸಲ್ಟು ಚೆನ್ನಾಗಿದೆ. ಈ ಸಲ ನೆಕ್ಸ್ಟ್ ಇಯರ್ SSLC ಫಸ್ಟ್ ಬ್ಯಾಚ್ ನಮ್ದು ಚಾವು ಮಹಾರಾಜ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೊರಬರ್ತದೆ. ಅದಕ್ಕೆ ಇದನ್ನ ಸಮಾಜದವ್ರ ಎಲ್ಲರೂ ಉಪಯೋಗ ತಗೊಳ್ರಿ. ದೊಡ್ಡ ಆಲೋಚನೆ ಇಟ್ಕೊಂಡು ಬಂದ ಹುಡುಗ ವಿನಯ್ ಬಾಬರ್ ಅವ್ರು ನಾವು ಇಲ್ಲಿ ನಿಮ್ಮ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರ ಜೊತೆಗೆ ನೀವು 15 ವೋಟ್ ಬರ್ತಾವೆ. ಸೂರ್ಯನ ಚಿಹ್ನೆಗೆ ನೀವು ಹಾಕಬೇಕು. ಆ ನಮ್ಮ MN ಮೊರೆಯವ್ರನ್ನ ಈ ಸಮಾಜಕ್ಕೆ ಕರೆಯುವುದರಲ್ಲಿ ನಾವೆಲ್ಲರೂ ಅವ್ರನ್ನ ಒನ್ ಸೈಡ್ ಎಲೆಕ್ಷನ್ ಆ್ಯಕ್ಚುಲಿ ದುರಾದೃಷ್ಟ ಅನ್ಬೇಕು ಮರಾಠ ಸಮಾಜದ ಅಂಥ ವ್ಯಕ್ತಿ ನಾವು ಯಾವುದೇ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು. ದೊಡ್ಡ ನಿಂತಿದ್ದಾರೆ, ನಿಲ್ಲಿ ಏನು ಮಾಡಿ ಬಂದೀವಿ ನಿಶ್ಚಯ. ಅದಕ್ಕೆ ಎಲ್ಲರೂ ತಾವು ಇವಾಗ ಬಂದಿಲ್ಲ, ಎಲ್ಲರೂ ತಮ್ಮ ಮತ್ತೊಂದು ಸಂಬಂಧಿಕರಿಗೆ ಹೇಳ್ರಿ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ನಾವು ಸಪೋರ್ಟ್ ಕೇಳ್ತೇವೆ ಇಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಏನು ಆಡಳಿತ ಮಂಡಳಿತಾರೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಹೆಮ್ಮರವಾಗಿ ಬೆಳೆಸಿದ್ದೇವೆ. ಈ ಒಳಗಡೆ ಸಮಾಜದಾಗ ಯಾಕಂದ್ರೆ ಭಾಳ ಜನರು ಬಂದಿಲ್ಲ. ಬರ್ರಿ ಒಂದ್ಸಲ ಒಂದ್ಸಲ ಕಾಲಿಟ್ಟು ನೋಡಿ ಒಳಗಡೆ. ಅದ್ರ ಜೊತೆಗೆ ಹೆಣ್ಮಕ್ಳು ನಾವು ಕೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ನಮ್ದು ಒಂದು ತುಳಜಾಪುರ ಗುಡಿ ಅದ. ಪ್ರತಿ ಶನಿವಾರ ನೀವು ಬಿಡು ಬಿಟ್ಟಾಗ ಬರ್ರಿ, ಒಂದು ಅರ್ಧ ಗಂಟೆ ಬಂದು ಹೋಗಿ. ಯಾಕಂತಂದ್ರೆ ಈಗಾಗಲೇ ಅದ್ರ ಒಂದು ಇದನ್ನು ಮಾಡಿದ್ವಿ. ಈಗ ಅಟ್ಲೀಸ್ಟ್ ನೀವು ಯಾವಾಗ ಬರಲಿಲ್ಲ ಅಂದ್ರೂ ನಮ್ಮ ಇದ್ರ ಕಾರ್ಯಕ್ರಮ 101 ರೂಪಾಯಿ ಒಬ್ಬರಿಗೆ ಮಾಡಿದ್ದೇವೆ ನಾವು. ನವರಾತ್ರಿ ಉತ್ಸವದಾಗ 9 ದಿವಸ ನಾವು ಅಭಿಷೇಕ ಮಾಡೇವು. ಸುಮ್ಮನೆ ಹಂಗೆ ಕರ್ಕೊಂಡು ಬರ್ತಾ ಇಲ್ಲ ಅಂತೇಳಿ 1000 ಒಬ್ಬರಿಗೆ ಮಾಡಿದ್ದೇವೆ. ಅವ್ರಿಗೆ 9 ದಿವಸ ಅದೇ ಆಗಲೇ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಸಮಾಜ. ಯಾಕಂದ್ರೆ ಸುಮಾರು ಒಂದು 150 ಜನನೂ ಮೋಸ್ಟ್ಲಿ ಆಗಿರ್ಬೇಕು, 250 ಜನ ಮಟ್ಟ ಅಲ್ಲಿ ಆಗಿದ್ದಾರೆ. ಪ್ರತಿಯೊಬ್ಬರು 9 ದಿವಸ ಏನಾಗ್ತೈತಿ, ದಿನಕ್ಕೊಬ್ಬರು 10 ಜನ 8 ಜನ ಅವ್ರ ಹೆಸರಲ್ಲಿ ಪೂಜೆ ಆಗ್ತದೆ. ಅವ್ರಿಗೊಂದು ಲೆಟರ್ ಬರ್ತದೆ, ಅವ್ರು ಭಾಗಿ ಆಗಬೇಕು. ಪ್ರತಿ ಶುಕ್ರವಾರ ಮಂಗಳವಾರ ಬನ್ನಿ, ಆ ಗುಡಿನೂ ಬೆಳೆಸ್ರಿ. ಯಾಕಂದ್ರೆ ಎಲ್ಲ ದೇವ್ರ ನಮ್ಮದು ತುಳಜಾಭವಾನಿ ನಮ್ಮ ಜೊತೆಗೆ ಇದ್ದಾಳೆ. ಯಾಕಂದ್ರೆ ಅಲ್ಲಿ ಒಂದು ಶಕ್ತಿ ದೇವತೆನ ಐತಿ. ಅದಕ್ಕೋಸ್ಕರ ಹೇಳಿ ಮತ್ತು 3 ಲಕ್ಷದಾಗ ತಾವೆಲ್ಲ ಬಂದ ವೋಟ್ ಮಾಡ್ತೀರ ಅಂತ ಹೇಳಿ ನೆನಪು ಇಟ್ಕೊಂಡು ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಶಿವಾಜಿ ಮಹಾರಾಜ್ ಕಿ ಜೈ, ಜೈ ಭವಾನಿ, ಜೈ ಶಿವಾಜಿ. ಏನ್ ಬಂದ ಜನತೆ ಬಂದಿದೆ. ಇವತ್ತು ವಿನಯ್ ಬಾಬರ್ ಅವರಿಗೆ MN ಮೋರೆ ಸಾಹೇಬರು ಗುರುತಿಸಿ ಇವತ್ತ ಸೂರ್ಯನ ಗುರುತಿಗೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಯಾಕಂದ್ರೆ ನಮ್ಮ ಕಮಲಾಪುರದಿಂದ ಎಲ್ಲ ಹೇಳಿ ಮುಗಿಸ್ಯಾರ. ಆದ್ರೆ ಇವತ್ತ ವಿನಯ್ ಬಾಬರ್ ಬಗ್ಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ವಿನಯ್ ಬಾಬರ್ ಸಣ್ಣ ಹುಡುಗ ಆದ್ರೂ ಕೂಡ ಈಗ ಹೊಸದಾಗಿ ದಾಂಪತ್ಯ ಜೀವನ ಕಾಲಿದ್ದಾನೆ. ಅದೇ ರೀತಿ ಅವನ ಆಸೆ ಸಾಹೇಬ್ ಹೇಳಿದ್ರ ಇಲ್ಲ, ಇದೊಂದ್ಸಲ ನೀವು ಸಮಾಜ ಸೇವೆ ಮಾಡಕ್ ಪಾಪ ಏನ್ ಸಾಕ ಹೊರಗೆ ಅಡ್ಡಾಡೋದು, ಸ್ವಲ್ಪ ಸಮಾಜ ಸೇವೆ ಮಾಡೋದು ಅಂತೇಳಿ ವಿನಯ್ ಬಾಬರ್ ಕರೆಸಿದ್ರು ಸಾಹೇಬ್. ಅದೇ ರೀತಿ ಯಾಕಂದ್ರೆ ದೇವ್ರು ಸಾಕಷ್ಟು ಕೊಡೋರು ವಿನಯ್ ಬಾಬರಿಗೆ. ಯಾವುದೇ ರೀತಿ ಸಮಾಜದೊಳಗೆ ಏನ, ಯಾಕಂದ್ರೆ ಸಮಾಜ ಸೇವೆ ಒಳಗೆ ಏನ ಸಮಾಜ ಮರಾಠ ಸಮಾಜ ವಿದ್ಯಾಪ್ರಸಾರ ಒಳಗ ಸೇವಾ ಒಂದು ಬಿಟ್ರೆ ಬೇರೆ ಯಾವುದೇ ರೀತಿ ₹1 ಇನ್ಕಮ್ ಇರುವುದಿಲ್ಲ. ಮೋರೆ ಸಾಹೇಬರು ಸತತವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೋದು ಬಂದ್ರೆ ಇವತ್ತಿನ ಬಿಟ್ಟು ಮರಾಠ ಸಮಾಜ. ಅದೇ ರೀತಿ ಮಹೇಶ್ ಹಿಂದೆ ಅವರು ಕೂಡ ಏನು ತೊಟ್ಟೆಲ್ಲ ಕೂತ್ರಿ, ಇದು ಮಹೇಶ್ ಹಿಂದೆ ಅವರು. ಮಹೇಶ್ ಹಿಂದೆ ಅವರು ಕೂಡ ಈ ಒಬ್ರು ನಮ್ಮ ಏನು 15 ಮಂದಿ ಒಳಗೆ ಅವರು ಒಬ್ರು ಕ್ಯಾಂಡಿಡೇಟ್ ಮಲಯಾಳಿಂದ. ಅವ್ರ ಬಗ್ಗೆ ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ಸಾಕಷ್ಟು ಮಲಯಾಳ ಒಳಗಾಗಿರ್ಬೋದು, ಕಮಲಾಪುರ ಒಳಗಾಗಿರ್ಬೋದು, ಸಾಕಷ್ಟು ಈ ಸಲ ನೋಡ್ತಿರ್ಬೇಕು ನೀವು. ಮೊದಲೇ ಇಷ್ಟೆಲ್ಲ ತುರ್ಸಾಗ್ತಿರಲ್ಲ ಮರಾಠ ಸಮಾಜ ಎಲೆಕ್ಷನ್. ನಾ ಕೂಡ ಒಬ್ಬ ವಿರೋಧ ಪಕ್ಷದಾಗ ನಿಂತ ಮೋರೆ ಸಾಹೇಬ್ರು ಕೂಡ ಇಲೆಕ್ಷನ್ ನಿಂತವ್ರು ನಾವು. ಯಾಕೆ ಈ ಇಲೆಕ್ಷನ್ ಮೋರೆ ಸಾಹೇಬ್ರ ಕಡೆ ಬಂದಿಪ್ಪ ಅಂದ್ರೆ, ಮೋರೆ ಸಾಹೇಬ್ರನ್ನ ಕಳ್ಕೊಬಾರ್ದು. ಯಾಕಂದ್ರೆ ಮರಾಠರೊಳಗ ಅವಾಗ SR ಮೋರೆ ಸಾಹೇಬ್ರು ಇದ್ರು. ಇವತ್ತ ನಮಗ MN ಮೋರೆ ಸಾಹೇಬ್ರು ಕಳ್ಕೊಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಕೂಡ ಅಲ್ಲಿಂದ ಬೇಡ, ಈ ಸಲ ಮೋರೆ ಸಾಹೇಬ್ರು ಕಳ್ಕೊಬಾರ್ದು ಅನ್ನೋದು ಕೂಡ ವರ್ಷ ಅಲ್ಲಿ ಇಲೆಕ್ಷನ್ ಮಾಡ್ತಿದ್ವಿ ನಾವು ಅವ್ರ ವಿರುದ್ಧ. ಅವ್ರ ಕೆಲಸ ಕಾರ್ಯ ಮೆಚ್ಚಿ ಎಲ್ಲ ಅವರು ಸಾಕಷ್ಟು ನಮ್ಮ ಸಮಾಜ ಬಗ್ಗೆ ಕಳಕಳಿ ಹೊಂದಿದ್ದಕ್ಕೆ ನಾವು ಕೂಡ ಅಲ್ಲಿಂದ ಬಂದು ಸಾಹೇಬರು ಕೂಡ ನಮಗೊಂದು ಅವಕಾಶ ಮಾಡಿಕೊಡ್ರು. 15 ಮಂದಿ ಒಳಗೆ ನಾವು ನಿಂತೀವಿ ಈ ಸಲ. ಯಾಕಂದ್ರೆ ವಿನಯ್ ಬಾಬರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಸಿಸ್ಟಮ್ ಒಳಗೆ ವಿನಯ್ ಬಾಬರ್ ಸಣ್ಣವ, ಹೊಸದಾಗಿ ಮದುವೆ ಏನಾದ್ರೆ ಸಮಾಜ ಸೇವೆ ಮಾಡೋದು. ಯಾಕಂದ್ರೆ ನೀವು ಸಾಕಷ್ಟು ಕಮಲಾಪುರ ಹಿರಿಯರು ನನ್ನ ತಾಯಿನ ನೋಡ್ತೀವಿ. ರಾಮನ್ ಮೆರವಣಿಗೆಯಿಂದ ಹಿಡ್ಕೊಂಡು ಶಿವಾಜಿ ಮಹಾರಾಜರಿಂದ ಹಿಡ್ಕೊಂಡು, ಯಾಕಂದ್ರೆ ಅವ ಮರಾಠರೊಳಗೆ ಹುಟ್ಟ್ಯಾನಲ್ಪ ಅಂತ ಹೇಳಿ ಯಾರಿಗೂ ಅಷ್ಟು ಗೊತ್ತಿಲ್ಲ, ಯಾವ ಜಾತಿ ಇರೋದು ಗೊತ್ತಿಲ್ಲ. ಆ ಜಾತಿ ಇವತ್ತು ನೋಡ್ರಿ ನಮ್ಮ ಸಂಗೊಳ್ಳ ಜಯಂತಿ ಮಾಡ್ತಾನೆ, ರಾಮನ್ ಜಯಂತಿ ಮಾಡ್ತಾನೆ, ಶಿವಾಜಿ ಮಹಾರಾಜ ಜಯಂತಿ ಮಾಡ್ತಾನೆ, ಗಣಪತಿ ಹಬ್ಬ ಮಾಡ್ತಾನೆ. ಅವಾಗ ಇವತ್ತು ಯಾಕಂದ್ರೆ ಅವಾಗ ಜಾತಿ ಅನ್ನೋದೇ ಇಲ್ಲ. ಹೀಗಾಗಿ ಯಾಕಂದ್ರೆ ಕಮಲಾಪುರ ಹಿರಿಯರು ನಾ ಏನ್ ಕೇಳ್ಕೊತೀನಿ ಅಂದ್ರೆ,
ಪ್ರತಿಯೊಂದು ಅವಂಗ ಯಾವ ದೇವ್ರ ಶಕ್ತಿ ಕೊಟ್ಟಾನ ಆ ಶಕ್ತಿನ ನಾವು ಯೂಸ್ ಮಾಡ್ಕೊಂಡು ಈಗ ನಾವು ಸತತವಾಗಿ ನೋಡ್ತೀನಿ ಎಲ್ಲರಿಗೂ ಅಂದ್ರೆ ಸಾಕಷ್ಟು ನೂರಾರು ಹುಡುಗರು ಕರ್ಕೊಂಡ ಪ್ರತಿಯೊಂದು ಮದುವೆ ಆಗಿರ್ಬೋದು ಆ ಕಮಲಾಪುರದ ಯಾವ್ದಾದ್ರು ದೋಸ್ತನ ಮದುವೆ ಇತ್ತಂದ್ರೆ ತಾನ ಮುಂದೆ ನಿಂತು ಮಾಡ್ತಾನ ಅಷ್ಟ ಇದು ಫಾಸ್ಟ್ ಅದಲ್ಲ. ಅದಕ್ಕೆ ನಮ್ದು ಏನಪ್ಪ ಅಂದ್ರೆ ಆಸೆ ಈ ಸಲ ಕಮಲಾಪುರ ಹಿರಿಯರ ದಯವಿಟ್ಟು ಬಂದಂತ ತಾಯಂದ್ರಿಗಾಗಿರ್ಬೋದು ನನ್ನ ಸಹೋದರಿ ನನ್ನ ತಂದೆ ಸಮಾನವಾದ ಎಲ್ಲ ಕಮಲಾಪುರ ಜನತೆಗೆ ಏನ್ ಕೇಳ್ತೀನಪ್ಪ ಅಂದ್ರೆ ವಿನಯ್ ಬಾಬರಿಗೆ ಈ ಸಲ ನೀವು ಹೆಚ್ಚಿನ ಮತ ಕೊಟ್ರ ಮುಂದಿನ ಯಾಕಂದ್ರೆ ಸಣ್ಣ ವಯಸ್ಸೈತಿ ಈಗ ಸಮಾಜ ಸೇವೆ ಮಾಡಕ್ ಕೊಟ್ರೆ ಇನ್ನೂ ಕಮಲಾಪುರದ ಹೆಸರ ಮೇಲೆ ತಂದು ಇಡ್ತಾನ ಒಂದು ಭರೋಸಾ ಐತಿ. ಅದಕ್ಕೆ ಎಲ್ಲಾ ಕಮಲಾಪುರ ಜನತೆಗೆ ಬಂದಂತ ಎಲ್ಲ ನಮ್ಮ ಕಮಲಾಪುರ ಹಿರಿಯರಿಗೆ ವಿನಯ್ ಬಾಬರಿಗೆ ಒಂದ್ಸಲ ಹೆಚ್ಚಿನ ಮತ ಕೊಟ್ಟ ಆರಿಸ್ಕೊಂಡ್ಬಂದ್ರೆ ಅದೇ ಅದು ನೀವೇನು ವಿನಯ್ ಬಾಬರಿಗೆ ಹೆಚ್ಚಿನ ಮತ ಹಾಕ್ತೀರಿ ಆ ಮತದ ಒಳಗೆ ಮೋರೆ ಸಾಹೇಬರು ಅಧ್ಯಕ್ಷರಾಗ್ತಾರೆ. ಯಾವುದೇ ರೀತಿ ವೋಟ್ ಮಾಡಬೇಕಾದ್ರೆ ಸೂರ್ಯನ ಗುರುತಿಗೆ 15 ಮತ ನೀವು ಹಾಕಿದ್ರೆ 100% ನಮ್ಮ ಟೀಮ್ ಆರಿಸಿ ಬರ್ತೈತಿ. ಆರಿಸಿ ಬಂದ್ರೆ ಸಾಹೇಬರ ಇನ್ನು ಮುಂದಿನ ಅಭಿವೃದ್ಧಿ ಬಹಳ ಅದ್ರ ಮಹಿಳೆಯರ ಬಗ್ಗೆ ಆಗಿರ್ಬೋದು, ಯುವಕರ ಬಗ್ಗೆ ಯಾಕಂದ್ರೆ ITI ಕಾಲೇಜ್ ಬಗ್ಗೆ ಹೇಳಿದ್ರೆ ITI ಕಾಲೇಜ್ ಎಲ್ಲೂ ಮರಾಠ ಎಜುಕೇಶನ್ ನಾವು ಜನರಲ್ ಮೆರಿಟ್ ಅವ್ರು ಎಲ್ಲೂ ನಮ್ಗೆ ಅವಕಾಶ ಇಲ್ಲ ನೌಕರಿ ಬಗ್ಗೆ. ಅದಕ್ಕೆ ಸಾಹೇಬರ ಅಂದ್ರೆ ಇಲ್ಲೇ ನಾವು ಒಂದು ITI ಕಾಲೇಜ್ ಕಳೆದು ಅಂದ್ರೆ ನಮ್ಮ ಮರಾಠ ಹುಡುಗರು ಮತ್ತೊಂದು 50-100 ಮಂದಿ ಟೀಚರ್ಗಳು ಹಾಕಾರು, ಪ್ಯೂನ್ ಹಾಕಾರು, ಕ್ಲಾರ್ಕ್ ಹಾಕಾರು ಅಂತೇಳಿ ಅದಕ್ಕೆ ಒಂದು ಅಂದ್ರೆ ಹೊಸ ಯೋಜನೆ ಅಂತಂದ್ರೆ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅವ್ರಿಗೆ ಇಲ್ಲಿ ಬರಕ್ಕೂ ಟೈಮ್ ಇಲ್ಲ. ಅಷ್ಟು ಕೋಟಿಗಟ್ಟಲೆ ದೇವ್ರು ಕೊಟ್ಟಾನ. ಅಷ್ಟು ಅವ್ರದೇ ಆದಂತ ಒಂದು ದೊಡ್ಡ ಸ್ಕೂಲ್ ಐತಿ. ಆ ಸ್ಕೂಲಿಗೆ ಒಂದು ದಿವ್ಸ ಕಾಲ ಹಿಡಿದ್ರು ಅಲ್ಲಿ ಒಂದು ಸುಮಾರು ಒಂದು 800ರಿಂದ 1000 ಮಕ್ಕಳು ಹೋಗ್ತಾರೆ. ನವಲೂರಾಗ ಒಂದು ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಐತಿ. ಒಂದ್ ದಿವ್ಸ ಹೋಗಿ ಕಾಲಿಡುವಷ್ಟು ಪೇಷನ್ಸ್ ಇಲ್ಲ. ಯಾಕಂದ್ರೆ ನಮ್ಮ ಬಡ ಮಕ್ಕಳಿಗೆ ಭಾರತ ಸ್ಕೂಲು ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಬೆಳೆಸುವಂತ ಆಸೆಗೋಸ್ಕರ ಅದನ್ನು ಕೂಡ ಅವರು ಸೊಸೈಟಿಗೆ ಜವಾಬ್ದಾರಿ ಕೊಟ್ಟು ಇಲ್ಲಿ ನಮ್ಮ ಸಮಾಜ ಸೇವೆ ಮಾಡಕ್ ಬರ್ತಾರೆ. ಅದಕ್ಕೆ ನಾ ಹೇಳ್ತೀನಿ ಇಂಥ ಮನುಷ್ಯರನ್ನ ನಾವು ಕಳ್ಕೊಂಡ್ರೆ ಮತ್ತೆ ನಮ್ಗೆ ಮುಂದೆ ಸಿಗಾಕ ನಮ್ಗೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈಗ ನಮ್ಮ ವಿರೋಧಿ ಬಲ ಏನೈತಿ ಅವ್ರು ಯಾರನ್ನು ನೀವು ನೋಡಿ ಅವ್ರು ಪಾಂಪ್ಲೆಟ್ ನೋಡ್ರಿ ಅವ್ರು ಅದ್ರೊಳಗ ಏನೇನದು ನಿಮ್ಗೆ ಗೊತ್ತೈತೆ ಹೇಳೋದು ಬೇಡ. ಕಮಲಾಪುರ ಜನಕ್ಕೆ ಅದ್ರೊಳಗೆ ನಿಂತಾರ. ಕಮಲಾಪುರ ಜನಕ್ಕೆ ನಾವು ಹೇಳೋದು ಜರೋದು ಬೇಡ. ಅವ್ರ ಹೆಸರು ತಗೊಳ್ಳೋದಿಲ್ಲ. ಕಮಲಾಪುರ ಜನ ತಕ್ಕ ಪಾಠ ಕೊಡ್ತೀರಿ, ಅವ್ರಿಗೆ ಪಾಠ ಕಲಿಸ್ತಿರೋದು ಬಹಳ ನಮ್ಗೆ ಭರೋಸಾ ಐತಿ. ಅದಕ್ಕೆ ಈ ವೇದಿಕೆ ಮೇಲೆ ಮಾತಾಡಕ್ ಕೊಟ್ಟಂತ ಎಲ್ಲರಂತ ಕಮಲಾಪುರ ಹಿರಿಯರಿಗೆ ವಂದಿಸಿ ವಿನಯ್ ಬಾಬನವರಿಗೆ ಸೂರ್ಯನ ಮತಕ್ಕೆ ಹೆಚ್ಚಿನ ಬಹುಮತ ತಂದು ನೀವು ಕೊಟ್ಟಿಲ್ಲ ಕರೆಯಾದ್ರೆ ಸ್ವಾಗತ ಅಂತ ಹೇಳಿ ನನ್ನ ಎರಡು ಮಾತು. श्री छत्रपति शिवाजी महाराज की जय भवानी, जय शिवाजी. ಇವತ್ತಿನ ಮರಾಠ ವಿದ್ಯಾಪ್ರಸಾರಕ ಮಂಡಳದ 2026ರ ಚುನಾವಣೆ ಅಂಗವಾಗಿ ಇವತ್ತು ಕಮಲಾಪುರ ಭಾಗದ ವತಿಯಿಂದ ಇವತ್ತು ಎಲ್ಲ ಮರಾಠ ಸಮಾಜವರು ಕರೆದಿಲ್ಲೇ ಒಂದು ಸಮಾವೇಶ ನಡೀತದೆ. ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ 2011ರಿಂದ ಇಲ್ಲಿವರೆಗೆ ಅಧ್ಯಕ್ಷತೆ ವಹಿಸಿ 4ನೇ ಬಾರಿಗೆ ಅಧ್ಯಕ್ಷ ಆಗ್ತಿರುವ MN ಮೋರೆ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಗೋಡ್ಸೆ ಬಂಧುಗಳು ಹಾಗೂ ಸಂಕೋಜಿ ಬಂಧುಗಳು, ಪವಾರ್ ಬಂಧುಗಳು, ಸಿಂಧೆ ಬಂಧುಗಳು ಇಲ್ಲಿ ಸೇರಿದ ಯಾವತ್ತು ನಮ್ಮ ಕಮಲಾಪುರ ಭಾಗದ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ತಾಯಿಯಂದರೆ ಇವತ್ತು ಯಾಕೆ ನಾವೆಲ್ಲರೂ ಇಲ್ಲಿ ಹೊತ್ತೇಳಿ ಕರೆದು ವಿನಯ್ ಬಾಬಾ ಸಂಬಂಧ ಎಲ್ಲರಿಗೆ ನಾವು ಯಾಕೆ ಹೇಳಕತ್ತೀವಿ ಅಂದ್ರೆ ಮರಾಠ ಸಮಾಜ ಉಳಿಬೇಕಂದ್ರ ನಮ್ಮ ಟೀಮಿಗೆ ನೀವೆಲ್ಲರೂ ಸೂರ್ಯನ ಗುರುತಿಗೆ 15 ಓಟು, ಒಬ್ಬರಿಗೆ 15 ಓಟ್ ಬರ್ತಾವ. ಸೂರ್ಯನ ಗುರುತಿಗೆ ಓಟ್ ಹಾಕ್ಬೇಕು. ಯಾಕೆ ನಾವು ಇಷ್ಟೊಂದು ಇದು ಚುನಾವಣೆ ತುರುಸು ನಡೆದೈತಂದ್ರ ಸಮಾಜ ಬೆಳೀತಾ ಬಂದಿದೆ. ಮೊದಲಕ್ಕೆ ಸಮಾಜಗಳಿಗೆ ಇಲೆಕ್ಷನ್ ಹಾಕಿದ್ದಿಲ್ಲ. ಹಿಂದಕ್ಕೆ ನಾವು 2011ರಾಗ ನಾವು ಅಲ್ಲಿ ಮೆಂಬರ್ಶಿಪ್ ಮೊದಲಕ್ಕೆ 13 ಮೆಂಬರ್ಶಿಪ್ ಇದ್ವು. ಅದ್ರೊಳಗೆ ಎಷ್ಟು ಮಂದಿ ಓಟ್ ಹಾಕ್ತಿದ್ರು, ಎಷ್ಟು ಮಂದಿ ಬರ್ತಿದ್ರು, ಎಷ್ಟು ಮಂದಿ ಇಲೆಕ್ಷನ್ ಮಾಡ್ತಿದ್ರು ಬರ್ತಿದ್ದಿಲ್ಲ. ನಾವು 2011ರಾಗ ಮೋರೆ ಅವರು, ಒಂದು ಸಂತೋಷ್ ದಾಡ್ ಅವರು, ಒಂದು ಸುಭಾಷ್ ಸಿಂಧೆ ಅವರು ಎಲ್ಲರೂ ಕೂಡಿ ಒಂದು 2500 ಮೆಂಬರ್ಶಿಪ್ ಮಾಡಿದ್ವಿ. ಅವಾಗ ನಮ್ಮ ಗುಡಿ ಮಲ್ಲೇಶಿ ಸಿಂಧೆ ಅವರು ಇದ್ರು. ಅವಾಗಿಂದ 2011ರಿಂದ ಇಲ್ಲಿವರೆಗೆ ನೀವು ಮರಾಠ ಸಮಾಜ ನಮ್ಮ ಧಾರವಾಡ ಜನಕ್ಕೆ, ಧಾರವಾಡ ಜಿಲ್ಲಾದಾಗ ಮರಾಠ ಸಮಾಜ ಬರ್ತಿದ್ದಿಲ್ಲ. ಎಂದು ಚುನಾವಣೆ ನಡೀತು ಧಾರವಾಡದಾಗ ಮರಾಠ ಸಮಾಜ ಐತಂತ ಎಲ್ಲರಿಗೂ ಬರ್ತಾ ಇತ್ತು. ಆ ಚುನಾವಣೆಯಲ್ಲಿ ಸುಮಾರು ಒಂದು 2011ರಾಗ ಇವರ ಅಧ್ಯಕ್ಷ ಇದ್ರು, ನಾವು ಉಪಾಧ್ಯಕ್ಷ ಇದ್ದಿದ್ದೆ. ಅವಾಗ ಮಲ್ಲೇಶಿ ಸಿಂಧೆ ಡೈರೆಕ್ಟರ್ ಇದ್ರು. ಅವಾಗಿಂದ ಇಲ್ಲಿವರೆಗೆ ನೀವು ಸಮಾಜ ಒಳಗೆ ಅವಾಗ ಸಮಾಜ ನೋಡ್ರಿ, ಈಗಿನ ಸಮಾಜ ನೋಡ್ರಿ. ನಮ್ಮ ಕನ್ನಡ ಸಮಾಜ ಬೆಳಿಲಿ ಅಂತ ಮೋರಿ ಅವರು ತಮ್ಮ ಕೆಲಸವನ್ನು ಬಿಟ್ಟು ಅವ್ರದ ಸ್ವಂತವಾದ ನೋಡೂರಲ್ಲಿ ಕಾಲೇಜ್ ಅದ, ಅದನ್ನ ಬಿಟ್ಟು ಆಮೇಲೆ ಅವ್ರಿಗೇನು ಕಡಿಮೆ ಇಲ್ಲ, ಹೋಟೆಲ್ ಅದ, ಅವ್ರಿಗೇನು ಸಾಕಷ್ಟು ಆಸ್ತಿ ಅದ. ಮನಿ ಒಳಗೆ ಅವ್ರ ಮಿಸಸ್ ಅವ್ರು ಮಾತಾಡೋದು ನೋಡಿದ್ರಿ ನೀವು. ಮನಿ ಒಳಗೆ ಬರ್ತಾರ ಊಟಕ್ಕೆ, ಮಕ್ಕಳು ಬರ್ತಾರ, ಉಳಿಕೆ ಎಲ್ಲ ಸಮಾಜಕ್ಕಾಗಿ ಅವ್ರ ಜೀವನ ಇಟ್ಟಾರ.
ಹಿಂಗಾಗಿ ಅವ್ರಿಗೆ ನಾವೆಲ್ಲರೂ ಬೆನ್ನತ್ತೇವೆ. ಈಗ ನಾನು ಮಹಾನಗರ ಪಾಲಿಕೆ ಸದಸ್ಯರಾಗಿ 2ನೇ ಬಾರಿ ನಮ್ದು ವಾರ್ಡ್ ನಂಬರ್ ವಶಾಪುರ ಭಾಗದಲ್ಲಿ. ನನಗೆ ಯಾಕೆ ಸಮಾಜ ಅಂದ್ರೆ ಮೋರೆಯವ್ರು ಹೇಳಿದ್ರೆ ಇಲ್ಲ ನಿಮ್ಮಂಥವ್ರ ಸಮಾಜಕ್ಕೆ ಬೇಕು, ನೀವು ಮಹಾನಗರ ಪಾಲಿಕೆ ಸದಸ್ಯರಿರಿ ಬೇಕಾದಿರಿ, ಈ ಸಲ ನಮ್ಮ ಟೀಮ್ನಾಗ ನೀವು ಬರ್ಬೇಕಂತ ಕೇಳ್ಕೊಂಡಾಗ ನೋಡ್ರಿ ನೀವು ಯಾರು ಬರ್ಲಿಲ್ಲ ಅಂದ್ರೆ ನಾವು ಬರ್ತೀನಿ, ನೀವು ಒಳ್ಳೆ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ನಾವು ಉಪಾಧ್ಯಕ್ಷ ಆಗಿ ನಾವು 4 ವರ್ಷ 3 ವರ್ಷ ಕೆಲಸ ಮಾಡೀನಿ. ಇನ್ನು ನಾವು ಬಿಟ್ಕೊಟ್ಟಿದ್ದೇವೆ ಅವಾಗ ನಮ್ಮ ವಾರ್ಡ್ನಾಗ ಬೇರೆಯವ್ರು ಬೆಳಿಗ್ಗೆ ಅಂತ. ಅದೇ ರೀತಿ ಮಲ್ಲೇಶ್ ಸಿಂಧೇನು 3 ಬಾರಿಯಲ್ಲಿ ಚುನಾವಣೆಯಿಂದ ಆರಿಸಿ ಬಂದ್ರು. ಅದು ಸಲ ಇವತ್ತು ಮಲ್ಲೇಶ್ ಸಿಂಧೆ ಅವ್ರಿಗೆ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು. ಅವರು ನಮ್ಗೆ ಇನ್ನೊಬ್ಬರು ನಮ್ಮ ವಿನಯ್ ಬಾಬರ್ ಅವ್ರಿಗೆ ಮಲ್ಲೇಶ್ ಸಿಂಧೆ ಅವ್ರು ಬಿಟ್ಕೊಟ್ರು. ಹಾಗೂ ಸಮಾಜದ ಅದೇ ಎಲ್ಲ ಗುರಿ ಹಿರಿಯರು ವಿನಯ್ ಬಾಬರ್ಗೆ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮತವನ್ನು ಹಾಕ್ಬೇಕು. ಈ ವಿನಯ್ ಬಾಬರ್ ಹೇಳ್ಬೇಕಂದ್ರೆ ನಾವು ಇದರಿಂದ ಬಂದೇವೆ, ನಾವು ಹಿಂದೂ ಸಂಘಟನೆಯಿಂದ ಬಂದೇವಿ, ಒಂದು ಬಿಜೆಪಿನಲ್ಲಿ ಕಾರ್ಪೊರೇಟರ್ ಆಗಿ ಬಂದೇವಿ. ಅಲ್ಲಿ ವಿನಯ್ ಬಾಬರ್ ಮಾಡೋದ್ರ ಶಿವ ಜಯಂತಿ ಇರ್ಬೋದು, ರಾಮನವಮಿ ಇರ್ಬೋದು, ಯಾವುದೋ ಒಂದು ಜಯಂತಿಯಲ್ಲಿ ಬಂದಾಗ ಮುಂದೆ ನಿಂತು ಅವರು ಸ್ವಂತ ಖರ್ಚು ಮಾಡಿ ಅಲ್ಲಿ ಸಮಾವೇಶ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ಅಂತವ್ರಿಗೆ ಅಲ್ಲಿ ನಾವು ಸಾರ್ವಜನಿಕ ಕೆಲಸ ಮಾಡೋರ ನೋಡ್ಕೊಂಡು ಮೌರ್ಯವರಿಗೆ ಗುರುತಿಸಿ ಮಲ್ಲೇಶ್ ಸಿಂಧೆ ನೀವು ಬಿಟ್ಕೊಡ್ಪ, ಮಲ್ಲೇಶ್ ಸಿಂಧೆ ಹೋಸಲ ನಡೀತದೆ ನಮ್ದು ಲಾಸ್ಟ್ ಚುನಾವಣೆ, ಮುಂದೆ ನೀವು ಅಧ್ಯಕ್ಷರಿಗೆ ಯಾರು ಕೊಡ್ತೀವಿ ನಾವು ಚುನಾವಣೆ ಮಾಡ್ತೇವೆ ಮಲ್ಲೇಶ್ ಸಿಂಧೆ ಹೇಳಿದ್ರು. ಅದೇ ರೀತಿ ಇವತ್ತು ಮಲ್ಲೇಶ್ ಸಿಂಧೆ ವಿನಯ್ ಬಾಬರ್ಗೆ ಕೊಡೋದು ಹೇಳಿದ್ಮೇಲೆ ವಿನಯ್ ಬಾಬರ್ ಅವರು ಇವತ್ತು ML ಮೌರ್ಯವರ ಒಂದು ಸೂರ್ಯನ ಗುರುತು ಗ್ರೂಪ್ನಲ್ಲಿ ಅವರು ಕಮಲಾಪುರ ಭಾಗದ ಒಂದು ನಿರ್ದೇಶಕನಾಗಿ ಡೈರೆಕ್ಟರ್ ಆಗಿ ಇವತ್ತು ಚುನಾವಣೆ ನಿಂತಾರೆ. ಅವರು ನಮಗೆ ಹೊರಗಿನೆಲ್ಲ ನಮ್ಮ ರಿಲೇಷನ್ ಆಗ್ಬೇಕು. ನಾವು ಅವಾಗಿಂದಲೂ ನೋಡ್ಕೊತ ಬಂದೀನಿ, ನಮ್ಮವ್ರು ನೋಡ್ಕೊತ ಬಂದಾರ. ಅವ್ರ ತಂದೆಯವರು ತಾಯಿಯವರು ಅವರೆಲ್ಲ ನಮ್ಗೆ ಒಂದು 20 ವರ್ಷದಿಂದ ಪರಿಚಯ. ಹಿಂಗಾಗಿ ಇವತ್ತು ಯಾಕೆ ನಾವು ಇಷ್ಟೊಂದು ಸೇರಿ ಇಷ್ಟೊಂದು ನಾವಿಲ್ಲಿ ಖರ್ಚು ಮಾಡಿ ನಾವು ಇದು ಮಾಡಕತ್ತೇವೆ ಅಲ್ಲಿ ಮರಾಠ ಸಮಾಜ ಒಂದು ಸಿಗುಲ್ಲ. ಇದು ನಮ್ಮ ಕಿಸ್ತಂತೂ ದುಡ್ಡು ಹಾಕಿ ನಾವು ಖರ್ಚು ಮಾಡಕತ್ತೇವೆ. ಅಲ್ಲಿ ಮರಾಠ ಸಮಾಜದಾಗ ಏನು ದುಡ್ಡು ಸಿಗುಲ್ಲ. ಮರಾಠ ಸಮಾಜ ಬೆಳಕಾಗಿ ನಾವು ಬೆಳೆಸ್ಬೇಕಂದ್ರೆ ನಮ್ಮ ಸ್ವಂತ ಹಣ ನಮ್ಮ ಕಿಸ್ತಂತ ರೊಕ್ಕ ಖರ್ಚು ಮಾಡಿ ನಾವು ಸಮಾಜನ ಬೆಳೆಸ್ಬೇಕು. ಸಮಾಜದೊಳಗೆ ನಾವು ಬೆಳೆಸ್ಬೇಕಂದ್ರೆ ನಾವು ಸಮಾಜ ಉಳಿದ್ರೆ ನಮ್ಮ ಮರಾಠ ಸಮಾಜ ಉಳಿತೈತಿ. ಈ ಸುಮಾರಲ್ಲಿ 1400 LKG ಹಿಡ್ಕೊಂಡು ಡಿಗ್ರಿ 10th ಕ್ಲಾಸ್ SLC ಆಮೇಲೆ PUC ಸೈನ್ಸ್ ಇಲ್ಲಿವರೆಗೆ 1600 ಇಂದ 2000 ಮಕ್ಕಳು ಓದ್ತಾರೆ. ಎಲ್ಲಿ ಓದ್ತಾರೆ ಅಂದ್ರೆ ಮರಾಠ ಸಮಾಜಗಳು ಓದಾಕತ್ತಾರೆ. ಮರಾಠ ಸಮಾಜ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಹೆಚ್ಚಿನ ಹೆಸರು ಬಂದೈತಿ. ಈಗ ಚುನಾವಣೆ ಬರ್ತಾವು ಹೋಗ್ತಾವು, ನೀವು ಸಮಾಜದ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ನಿಮಗೂ ಒಂದು ದೇವರ ಮೆಚ್ಚುಗೆ ಕೊಡ್ತಾನ. ಅದೇ ರೀತಿ ಈಗ ವಿರೋಧ ಗ್ರೂಪ್ಗಳ ಹೇಳ್ಕೊತ ಹೇಳ್ತಾವ, ಈ ಅವರ ಕಾರ್ಪೊರೇಟರ್ ಅವರ ಡೈರೆಕ್ಟರ್ ಹಿಂಗೆ ಹೇಳ್ಕೊತ ಹೇಳ್ತಾರೆ. ನಾವು ಕಾರ್ಪೊರೇಟರ್ ಆಗಿ ನಾವು ಕೆಲಸ ಮಾಡ್ತೀವಿ. ಸಮಾಜಕ್ಕೆ ಅಧ್ಯಕ್ಷರು ಒಂದು ನೀವು ಬರ್ಬೇಕಂದ್ರೆ ನಾವು ಇಲ್ಲಿ ಬಂದು ನಿಂತು ಚುನಾವಣೆ ಮಾಡ್ತೀವಿ. ಆಮೇಲೆ ಸಮಾಜಕ್ಕಾಗಿ ಯಾವುದೋ ಒಂದು ಕಷ್ಟ ಸುಖ ಬರಲಿ ನಾವು ಊರಿನವ್ರ ಹಿಂದಕ್ಕೆ ನಾವು 2011 ಅವ್ರ ಇದ್ರಲ್ಲಿ ನಾವು ಕೆಲಸ ಮಾಡೀವಿ. ಮುಂದಿನ ದಿನಗಳಲ್ಲಿ ಮರಾಠ ಸಮಾಜದ ಉಳಿವಾಗಿ ಆಮೇಲೆ ನಮ್ಮ ಮರಾಠ ಸಮಾಜ ಒಂದು ಬದುಕಿಗಾಗಿ, ಮರಾಠ ಸಮಾಜ ಏಳಿಗೆಗಾಗಿ, ಮರಾಠ ಸಮಾಜದ ಒಂದು ಧಾರವಾಡ ಜಿಲ್ಲೆಯಲ್ಲಿ ಎತ್ತಿ ಹಿಡಿಬೇಕಂತ ಹೇಳಿದ ಮೊರೆಯವರ ಗ್ರೂಪಿಗೆ ನಾವು ಇವತ್ತು ಕಳ್ಳಿಮನಿ ಭಾಗದಿಂದ ನಿರ್ದೇಶಕನಾಗಿ ನಿಂತೀನಿ. ಯಾಕೆ ನಿಂತೇವೆ ಅಂದ್ರೆ ಸಮಾಜ ಒಳ್ಳೆ ಆಗ್ಬೇಕು, ಆಮೇಲೆ ಸಮಾಜ ಬೆಳಿಬೇಕು. ಸಮಾಜ ಯಾರು ಚಲೋ ಮಾಡಕಂತ ನಾವು ಹಿಂದೆ ಬೆನ್ನತ್ಬೇಕು. ಈಗ ಅಪೋಸ್ ಗ್ರೂಪ್ನವರು 2-3 ಟೀಮ್ ಸೇರಿ ಒಂದು ಮಾಡ್ಯಾರ. ಅವ್ರವ್ರೊಳಗೆ ಜಗಳ, ಅವ್ರವ್ರೊಳಗೆ ಈ ಸಮಾಜಕ್ಕೆ ಯಾವಾಗ ಬಂದೇವೋ ಅಲ್ಲಿ ಯಾವಾಗ ತಿಂದೇವೆ, ನಾವು ಅಲ್ಲಿ ಯಾವಾಗ ಕುರ್ಚಿ ಮೇಲೆ ಕುಂತೇವೋ ಅಲ್ಲಿ ಯಾವಾಗ ನಾವು ಸಮಾಜನ ಕೊಳ್ಳೆ ಹೊಡೆದೇವೆ. ಇಷ್ಟೊಂದು ಸಮಾಜ ಬೆಳೆದ ಮೇಲೆ ನಾವು ಯಾಕೆ ಸಮಾಜ ಬಿಡಬೇಕಂತ ಅವ್ರಿಂದ ನಾವು ಬೆನ್ನತ್ತಿ ನಾವು ಅವ್ರ ಜೋಡಿ ಕೈಗೊಳಿಸ್ತೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಕಮಲಾಪುರ ಭಾಗದಲ್ಲಿ ನೀವು ಕಮಲಾಪುರ ಭಾಗದ ಎಷ್ಟು ಜನ ಬಂದಿರಿ, ಇಷ್ಟು ಹೆಚ್ಚಿನ ರೀತಿಯಲ್ಲಿ ಸೂರ್ಯನ ಗುರುತು 15 ಓಟ್ ಬರ್ತಾವ. ಸೂರ್ಯ ಚಿಹ್ನೆ ಇರ್ತೈತಿ, ಅದ್ರ ಮುಂದೆ ಒಂದು ಮಸೀದಿ ಮಾರ್ಕ್ ಕೊಡ್ತಾರ, ಬಟನ್ ಹೊತ್ತಬೇಕು, ಮಸೀದಿ ಕೊಡ್ತಾರ, ಅದು ಹೊತ್ತಬೇಕು. ಮತ್ತು ಆಜು ಬಾಜು ಹೊತ್ತಿದ್ರೆ ಅದು ಲಾಸ್ ಆಗೈತಿ. ಈ ಸೂರ್ಯನ ಚಿಹ್ನ ಇದ್ದರೆ ನೀವು ಚಿಹ್ನ ಹೊತ್ತಬೇಕು. ಈ ಕಮಲಾಪುರ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ಅದೇ ರೀತಿ ನಿಮ್ಮ ರಿಲೇಷನ್ ಇರ್ಬೋದು, ಕಳ್ಳಿಯವನಿ ಇರ್ಬೋದು, ಆಯರ್ಪೇಟೆ ಇರ್ಬೋದು, ಮರಾಠ ಪಾಳ್ಯ ಇರ್ಬೋದು, ಮಾಳಮಂಡಿ ಇರ್ಬೋದು, ಸತ್ತಾಪುರ ಇರ್ಬೋದು, ಎಲ್ಲ ಉಳ್ಳಾಗಡ್ಡಿ ಇರ್ಬೋದು, ಈ ಎಲ್ಲ ನಮ್ಮ ಮರಾಠ ಸಮಾಜದ 4800 ವೋಟಿಂಗ್ ಅದ. ನಮ್ಮ ಸಮಾಜದ ನಮ್ಮ ರಿಲೇಷನ್ ಏನಿದಾರೆ ಈ ಸಲ ಯಾರಿಗೆ ಓಟ್ ಹಾಕ್ಬೇಕಪ್ಪ, ಸಮಾಜ ಉಳಿಬೇಕಂದ್ರ ಸೂರ್ಯನ ಗುರುತಿಗೆ ಓಟ್ ಹಾಕ್ಬೇಕಂತ ನೀವೆಲ್ಲರೂ ಅವ್ರ ಫೋನ್ ಮುಖಾಂತರ ಹೇಳಿ ಸೂರ್ಯನ ಗುರುತಿಗೆ ಹೆಚ್ಚಿನ ರೀತಿಯಲ್ಲಿ ಮತ ನೀಡಬೇಕಂತ ಹೇಳುತ್ತಾ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕಮಲಾಪುರ ಭಾಗದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ನಮ್ಮ ಮರಾಠ ಸಮಾಜ ವಿದ್ಯಾಪ್ರಸಂಗ ಮಂಡಳದ ಒಂದು ಸೂರ್ಯನ ಗುರುತು ಒಂದು ಮನದಿಂದ ನಿಮ್ಗೆಲ್ಲರಿಗೆ ಅನಂತ ಧನ್ಯವಾದ ಹೇಳುತ್ತಾ ಮುಂದೆ ಬರೋ ದಿನಗಳಲ್ಲಿ ಬರುವ ಜುಲೈ 5 ತಾರೀಕಿಗೆ ಬೆಳಿಗ್ಗೆ 8:30ರಿಂದ ಸಾಯಂಕಾಲ 4 ಗಂಟೆವರೆಗೆ ನೀವು ಸೋಮೆಚ್ಚಿನಿಂದ ಆಗಂತ ಆಮೇಲೆ ಯಾರಿಗೆ ಬರಕ್ಕಾಗಲ್ಲ ಯಾರಿಗಿಲ್ಲ ಅಲ್ಲಿ ಗಾಡಿ ವ್ಯವಸ್ಥೆ ಇರ್ತೈತಿ.
ವಿನಯ್ ಬಾಬರಿಗೆ ಹೆಚ್ಚಿನ ಮತ, ಕಮಲಾಪುರ ಭಾಗದಿಂದ ಹೆಚ್ಚಿನ ಮತ ಕೊಡಬೇಕಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೆ. ವರ್ಷದಿಂದ ಹಿಂದೆ ಇಲ್ಲಿ ಮೋರೆ ಅವರು, ಶಿಂದೆ ಅವರು, ಆಗ ನಾನು ಪ್ರೆಸಿಡೆಂಟ್ ಅಧ್ಯಕ್ಷನಾಗಿದ್ದ ನಾನು ನಿಸ್ವಾರ್ಥದಿಂದ ಪ್ರಾಮಾಣಿಕ ಸಮಾಜ ಸೇವೆ ಮಾಡಿದ್ದೇನೆ. 25 ವರ್ಷ ಹಿಂದೆ ಮೋರೆ ಸಾಧಕ್ಕಿಂತ ಮೊದಲು ನಾನು ಇದು ತನುಮನದಿಂದ ಈ ಸಂಸ್ಥೆಗೆ ಸೇವೆ ಮಾಡಿದ್ದೇನೆ. ಅದಕ್ಕೆ ಈಗ ಭಾಳ ಹೆಚ್ಚುವರಿಗೆ ಹೇಳುವುದು ಇವತ್ತಿನ ಇಂಥ ಸಂಘ ನಮಗೆ ಬಹಳ ಆನಂದ ಆಯಿತು. ಹೆಣ್ಮಕ್ಕಳು ಮತ್ತು ಹೆಣ್ಮಕ್ಕಳು ಸಮಾಜ ಬಾಂಧವರೆಲ್ಲ ಕುಡಿತಾರೆ. ಬಂದ ಜಾಗೃತ ಅಭಿಮಾನ. ನಾವು ಧರ್ಮದ ಕಡೆಗಳು, ಶಿವಾಜಿ ಕುಟುಂಬದವರು. ಧಾರ್ಮಿಕ ರೀತಿಯಿಂದ ಇದರಿಂದ ತನುಮಾನದಿಂದ ನೀವು ಸಮಾಜದೊಳಗೆ ನಮ್ಮ ಮೋರೆ ಸಾಹೇಬರಿಗೆ ಎಲ್ಲರೂ ತಮ್ಮ ತನುಮಾನದಿಂದ ಆಶೀರ್ವಾದ ಮಾಡಬೇಕಂತ ನಾನು ಸರ್ಕಾರದಿಂದ ವಿನಂತಿ ಮಾಡ್ತೀನಿ. ಇದೇ ಒಂದೇ ಸಲ ಮೋರೆ ಸಾಹೇಬ್ರ ಗುಂಪುಗಳನ್ನು ನಾವು ಎಲೆಕ್ಷನ್ ಇದ್ದೇವೆ. ಹೋದ ಸಲನೂ ಅವ್ರು ನಿಂತಾಗ ನೆಕ್ಸ್ಟ್ ಮಾಡಿದ್ವಿ. ಎಲ್ಲರೂ ಮರಾಠ ನಮ್ಮವರೇ ಇದ್ದಾರೆ. ಅವ್ರು ನಿಂತವ್ರು ನಮ್ಮವ್ರ, ಆದ್ರೆ ಕೆಲಸ ಮಾಡೋರು ಬೇಕ. ಹಂಗಾಗಿ ಮೋರೆ ಸಾಹೇಬ್ರನ್ನ ಎಲ್ಲರೂ ಆಯ್ಕೆ ಮಾಡತ್ತಾರೆ. ದಯಮಾಡಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ನನಗೆ ಓಟ್ ಹಾಕೋದಕ್ಕಿಂತ ಮೋರೆ ಸಾಹೇಬ್ರಿಗೆ ಹಾಕ್ತದ ಅದ ಓಟ್. ಎಲ್ಲರೂ ಓಟ್ ಹಾಕಿ ಗೆಲ್ಲಿಸ್ಕೊಡ್ರಿ. ಕಮಲಾಪುರದಲ್ಲಿ ಹಿರಿಯರು ಅತ್ಯಂತ ಉತ್ಸಾಹದಿಂದ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರೆ ಖುಷಿ ಅನಿಸುತ್ತೆ. ಈ ಸಮಾಜ ಜಾಗೃತದ ಅನ್ನೋದರ ಸಂಕೇತವಾಗಿ ಇವತ್ತು ನಿಮ್ಮೆಲ್ಲ ಮಹಿಳೆಯರಿಗೆ ಬಂದಿದ್ದೀರಿ, ಭಾಳ ಖುಷಿ ಅನಿಸ್ತದೆ. ಒಂದು ಸಮಾಜ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಬೇಕಂದ್ರೆ ಇವತ್ತು ಮಹಿಳೆಯರು ಹೆಚ್ಚು ಸುಶಿಕ್ಷಿತರಾಗಬೇಕು. ಹೆಚ್ಚಿನ ಸಂಖ್ಯೆಯೊಳಗೆ ಈ ಸಂಸ್ಥೆಯ ಉಪಯೋಗವನ್ನು ತೆಗೆದುಕೊಳ್ಬೇಕು. ನಮ್ಮ ಸಮಾಜದ ಹಿರಿಯರಾದಂಥ, ಸಂಸ್ಥೆಯ ಅಧ್ಯಕ್ಷರಾದಂಥ ಮತ್ತು ಈ ಮರಾಠ ಮಂಡಳದ ಸಾಮಾನ್ಯ ಅಧ್ಯಕ್ಷರಾಗಿರುವ ಶ್ರೀ ಮೋಹನ್ ಮೋರೆ ಅವರ ನಡೆ ಯಾವಾಗಲೂ ಅಭಿವೃದ್ಧಿಯ ಕಡೆ ಇದೆ. ಅವರು ಇಲೆಕ್ಷನ್ ನಿಲ್ಲಲಿಕ್ಕೆ ಈ ಸಲ ಬೇಡ ಅಂತ ಇದ್ರು. ನಾವೆಲ್ಲ ಒತ್ತಾಯ ಮಾಡಿ ನಿಮ್ಮಂಥವ್ರಿಗೆ ಸಮಾಜಕ್ಕೆ ಅವಶ್ಯಕತೆ ಅದ, ನಿಮ್ಮಂಥವ್ರಿದ್ರೆ ಸಮಾಜ ಮುಂದೆ ಬರ್ತದೆ, ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ಒತ್ತಾಯ ಮಾಡಿ ಅವ್ರನ್ನ ನಾವು ಇಲೆಕ್ಷನ್ ನಿಲ್ಲಿಸಿದ್ವಿ. ಈ ಹಿನ್ನೆಲೆಯೊಳಗೆ ತಾವು ಈ ಸಲ ನಮ್ಮ ಅಧ್ಯಕ್ಷರಾದ ಮೋಹನ್ ಮೋರೆ ಅವರ ತಂಡಕ್ಕೆ ಬೆಂಬಲ ನೀಡಬೇಕು. ಇಡೀ ಸಮಾಜದಾಗ ಹೇಳ್ತಾರೆ, ಸತ್ತಾಗ ಮನುಷ್ಯ ಹೆಗಲು ಕೊಡ್ಬೇಕಂತ, ಅಂದ್ರೆ ಪುಣ್ಯ ಬರ್ತೈತಿ, ಸತ್ತಾಗ ಹೆಗಲು ಕೊಡ್ಬೇಕಂತ. ಆದ್ರೆ ಇಲ್ಲಿ ಉಲ್ಟಾ ಅದ, ಸತ್ತಾಗ ಹೆಗಲು ಕೊಟ್ಟರೆ ನಿಮ್ಗೇನು ಪುಣ್ಯ ಬರಂಗಿಲ್ಲ. ಯಾರು ಜೀವಂತದಾಗ ಯಾರು ಬಿದ್ದಿರ್ತಾರಲ್ಲ ಅವ್ರಿಗೆ ಹೆಗಲು ಕೊಟ್ಟರೆ ನಿಮಗೆ ಪುಣ್ಯ ಬರ್ತೈತಿ. ಅಂತ ಕೆಲಸವನ್ನ ನಮ್ಮ ಮೋಹನ್ ಮೋರೆ ಅವರು ಮಾಡ್ಯಾರ. ಅದಕ್ಕೆ ಸಮಾಜದಲ್ಲಿ ಯಾರು ಬಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದಾರ ಅವರೆಲ್ಲ ಎಬ್ಸಾರ ಅವರು. ಅದಕ್ಕೆ ಈ ಸಮಾಜದಾಗ ಯಾರಿಗೆ ಫೀಸ್ ತುಂಬಕ್ಕಾಗಿಲ್ಲ ಅಂತ ಫೀಸ್ ಐತೆ ಅವರ ತುಂಬ್ತಾರೆ ಕೆಲವೊಂದ್ಸಲ. ಅದಕ್ಕೆ ಈ ಸಮಾಜದ ಶೈಕ್ಷಣಿಕ ಪ್ರಗತಿಗಾಗಿ ಮತ್ತು ಈ ಸಮಾಜದ ಉದ್ಧಾರಕ್ಕಾಗಿ ನೀವು ನಮ್ಮ ಮೋಹನ್ ಮೋರೆ ಅವರಿಗೆ ಬೆಂಬಲ ನೀಡುವ ಮೂಲಕ, ಅವರ ಸೂರ್ಯನ ಗುರುತಿಗೆ ಮತ ನೀಡುವ ಮೂಲಕ ಈ ಬಾರಿ ಅವರನ್ನ ಮತ್ತೊಂದು ಸಲ ಆರಿಸಿ ತಂದು ಈ ಸಮಾಜದ ಅಧ್ಯಕ್ಷರನ್ನಾಗಿ ಮಾಡಲು ಕಾರಣೀಭೂತರಾಗಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಚುನಾವಣೆ ಅಂದ್ರೆ ಒಂದು ಅಂಗ ಅದ ಆಸ್ತೋದು. ಮರಾಠ ಸಮಾಜ ಬೆಳಬಂದ ಶಿವಾಜಿ ಛತ್ರಪತಿ ಮಹಾರಾಜರಿಂದ ಆ ಒಂದು ರೂಪದಾಗ ನಾವು ಮೋರೆ ಸಾಹೇಬ್ ಮಾಡ್ಲಿಕ್ಕೆ ಶಿವಾಜಿ ಮಹಾರಾಜ ಹೆಂಗೆ ಧರ್ಮ ರಕ್ಷಣೆ ಮಾಡಿದಲ್ಲ ಹಂಗ ನಮ್ಮ ಮೋರೆ ಸಾಹೇಬ್ರ ಮಾಡ್ಕೊಂಡು ಬರ್ತಾ ಇದಾರ, ಒಂದು ಮಾಡೋದು ಅದಾರ. ಆ ಮನಸ್ಸಂಗದವರ ಅವ್ರು ಯಾವಾಗೂ ಒಂದು ತಮ್ಮ ಯಾವುದು ಆಸೆ ಇರ್ತಾನ ಒಂದು ಸೇವಾ ಮನೋಭಾವದಲ್ಲಿ ಇದ್ದಾರ. ಮತ್ತು ಕಂಟಿನ್ಯೂ ಅವರ ಸೇವಾ ಭಾವನೆ ನಾನು 4 ಸಲ ಲೀಡ್ ಕೊಟ್ಟಾಗ ಸಾಲಿ ಇಂಪ್ರೂವ್ಮೆಂಟ್ ಆಗಿ ಯಾರು ನೋಡಿದ್ರು ಭಾಳ ಜನ ಬಂದ್ರು. ಅಲ್ಲಿ ಬಂದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕಂತದ. ಮತ್ತು ಹುಡುಗರೆಲ್ಲ ಮರಾಠ ಜನಕ್ಕೆ ಫ್ರೀ ಮಾಡ್ತಾರಂದ್ರೆ ನೋಡಿ ಎಲ್ಲ ಸಮಾಜ ಎಷ್ಟು ಮುಂದೆ ಬರ್ತಾ ಇದಾವ. ಮರಾಠ ಸಮಾಜ ಒಳಗೆ ಈಗ ಗಾಂಧೀಜಿಗೆಲ್ಲ ಅಡ್ಡಾಡಿದ್ವಿ ನಾವು ಎಲ್ಲ ಬಿಡುಗಡೆ ಪಾಪಲ್ಲ ಒಂದು ಮಾತಂದ್ರೆ ನಮ್ಮ ಮಂದಿಗೆ ಎಷ್ಟು ಹಿಂದುಳಿದ ಸಪೋರ್ಟ್ ಮಾಡೋ ಯಾರಿಲ್ಲ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಹಿತಾಂಶ ತಂದ್ವಿ ಅಂದ್ರೆ ನಮ್ಮ ಬಲ ಅಂತಂದ್ರೆ ಎಲ್ಲಕ್ಕೂ ಶಕ್ತಿ ಕೊಡೋದ ತಾಕತ್ತ ನಮ್ಮ ಮೊರೆಯವ್ರಿಗೆ ಅದ. ಅವರ ಅದಕ್ಕೆ ದಯವಿಟ್ಟು ಯಾವ ಗುಲಾಬಿಂದ ಏನಿಂದ ಸೂರ್ಯ ಒಂದು ಗುಪ್ತಿಗೆ 15 ಒಂದು ಬಾಡಿ ಅದಾವಲ್ಲ ಎಲ್ಲರೂ ಬರುವಂತ ನೀವು ಒಂದು ಕಾರ್ಯಕ್ರಮ ಮಾಡಬೇಕು ಜನ ಮ್ಯಾಗ. ಈಗ ನಮ್ದು ಒಂದು ಅವ್ರಿಗೆ ಸತತ ಒಂದು ಸೇವಾ ಇರ್ತದ. ಅವ್ರು ಯಾವಾಗ ಕುಡಿದಿಲ್ಲ ಮತ್ತು ಮರಿದಿಲ್ಲ ನಾವು.
ಹೀಗಾಗಿ ಒಂದು ಟೈಮ್ ಆಗಿದ್ರೆ ಉದ್ದಕ್ಕೂ ಹೊಡೆಸಬೇಕು ಎಲ್ಲರಿಗೂ ದಯವಿಟ್ಟು ಆದಷ್ಟು ಮುಗಿಸ್ತೇನೆ. ಆದರೆ ಇನ್ನೊಮ್ಮೆ ಮೊರೆಯವರಿಗೆ ನೆನೆಸ್ಕೊಂತ ಅಂತ ಒಂದು ಸೇವಾಕರ್ತನ ಒಂದು ದೇವರನ್ನ ನಾವು ಭಾವಿಸ್ತೇನೆ. ಹಾಗಾಗಿ ಎಲ್ಲ ಮಂಗಳೂರು ಜನತೆಗೆ ಅಕ್ಕ ತಂಗರಿಗೆ ನನಗೆಲ್ಲ ಒಂದು ಧನ್ಯವಾದ ಹೇಳ್ತಾ ತುಂಬ ಧನ್ಯವಾದಗಳು. ಅವರ ಕೆಲಸ ಕಾರ್ಯಗಳನ್ನು ನೋಡಿದ್ದಾರೆ ಅಲ್ಲಿ ಎಲ್ಲ ದುಡ್ಡು ಕೂಡಲೇ ನಮ್ಮ ಮಲ್ಲೇಶ ಚಂದ್ರವರಿಲ್ಲ ವಯಸ್ಸಿನವ್ರದಾರ ನಮಗೂ ಸಮಯದಲ್ಲಿ 3 ಸಲ ನಿಮ್ಮ ಜೋಡಿ ಆರಿಸ್ಕೊಂಡಾನೆ ಅವ್ರನ್ನ ತಗೋರಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಆ ಪ್ರಕಾರ ನಾವು 15 ಮಂದಿ ಟೀಮ್ ಮಾಡಿ ಇವತ್ತು 5ನೇ ತಾರೀಕಿಗೆ ಎಲೆಕ್ಷನ್ ಇಟ್ಕೊಂಡಿದ್ವಿ, ವೋಟಿಂಗ್ ಇಟ್ಕೊಂಡಿದ್ವಿ. ನಾವು ಯಾಕೆ ನಮ್ಮದು 2 ವರ್ಷ 3 ವರ್ಷ ಕಂಪ್ಲೀಟ್ ಆಗಿದ್ದಾರೆ 3 ಟೈಮ್. ಈ ಸಲನೂ 2 ಸಲ ಕಂಪ್ಲೀಟ್ ಆಗಿತ್ತು ನಮ್ಮದು. ನಾವು ಅಲ್ಲಿಂದೆ ಸಾಕ್ರೆ ನಮಗೂ ಮನೆಗೆಲ್ಲ ಬೈತಾ ಇದ್ದಾರೆ, ಉದ್ಯೋಗ ಭಾಳ ಹೋಗ್ತೇವೆ ಅಂತ. ಅಲ್ಲಿ ಬರೀ ಅಲ್ಲಿ ಕೂತ್ಕೊಂಡೆ ಏನಿದ್ರೆ ಅಧ್ಯಕ್ಷ ಆಯ್ತು, ಸೆಕ್ರೆಟರಿ ಆಯ್ತು, ಚೇರ್ಮನ್ ಎಲ್ಲರ ತಲೆಗೇನಿದೆ ದುಡ್ಡು ಬರ್ತದೆ. ಅಲ್ಲಿ ದುಡ್ಡು ಏನೂ ತಗೊಳಕ್ತಾರೆ. ಏನು ಮಾಡಿದ್ರು ನಾವು ಚೆಕ್ ಮುಖಾಂತರನ ಮಾಡಬೇಕು, ಕೈಲೇ ರೊಕ್ಕ ಖರ್ಚು ಮಾಡ್ಬೇಕು. ಏನೋ ಫಂಕ್ಷನ್ ಮಾಡಿದ್ರು ನಾವು ಕೈಲೇನ ಖರ್ಚು ಮಾಡ್ಬೇಕು. ಅಲ್ಲಿ ಸುಮ್ಮನೆ ಎಲ್ಲರೂ ಕೆಪಾಸಿಟಿ ಇದ್ದೇವೆ ಮಾಡ್ತಿದ್ವಿ. ಆ ಉದ್ದೇಶಕ್ಕೋಸ್ಕರ ಬಿಟ್ಟಿದ್ದು ಮತ್ತೆ ಎಲ್ಲರೂ ಹಿರಿಯರು ಕೂಡ ನೀವು ಎಲೆಕ್ಷನ್ ನಿಂದಿರಬೇಕು ಅಂದ್ಕೊಳ್ಳೆ ನಾವು 3 ತಿಂಗಳಿಂದ ನಮ್ಮದು ಟೀಮ್ ಇದನ್ನು ಮಾಡಿ ಇಲೆಕ್ಷನ್ ಅನೌನ್ಸ್ ಮಾಡಿದ್ವಿ. ಆ ಪ್ರಕಾರ ಯಾಕೆ ಮಾಡಿದ್ವಿ ಅಂದ್ರೆ ಸುಮಾರು ಜನರು ನಾವು ಹೋಗಿ ಎಲ್ಲರಿಗೂ ಭೇಟಿ ಆದ ಕೂಡಲೇ ಸಂತೋಷ್ ಲಾಡ್ ಅವರು ಅದು ಜಾಗ ಸುಮಾರು ಇವತ್ತಿನ ಬೆಲೆ ಮಾರ್ಕೆಟ್ ಬೆಲೆ 5 ಕೋಟಿ ರೂಪಾಯಿ ಇದೆ. ಅಂದ್ರೆ 15,000 ಸ್ಕ್ವೇರ್ ಫೀಟ್ ಇದೆ. 5 ಕೋಟಿ ಮ್ಯಾಗ ಇವತ್ತು ಮಾರ್ಕೆಟ್ ವ್ಯಾಲ್ಯೂಯೇಷನ್. ಅದು ಮತ್ತು ಗೌರ್ಮೆಂಟ್ ಇದರಲ್ಲಿ ಮಾಡಿದ ಮ್ಯಾಗ ಓಡಾದವರು ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು 1,15,00,000 ಮಾಡಿದ್ರು. ಮತ್ತು ಸಂತೋಷ್ ಲಾಡ್ ಅವರು ಭೇಟಿ ಬೇಡ, ಅದನ್ನು ಒಂದು 10% ರೊಕ್ಕ ತುಂಬು, 10% ರೊಕ್ಕ ತುಂಬಿದ ಮ್ಯಾಗ ನನ್ನ ಕೈಯಾಗ ಇದನ್ನು ಕೊಡು, ಬೆಂಗಳೂರು ತೊಗೊಂಬಂದ ಪೇಪರ್ಸ್ ಎಲ್ಲ ಕೊಡು, ನಾವು ಸರ್ಕಾರದಾಗ ಇಟ್ಟು ಚೀಫ್ ಮಿನಿಸ್ಟರ್ ಕಡೆಯಿಂದ ಇದನ್ನು ಕಡಿಮೆ ಮಾಡಿಸ್ಕೊಡ್ತೀನಿ ಎಲ್ಲರೂ ಅಂದು ಕೂಡ ಎಲ್ಲರೂ ಮಂಡಳದವ್ರು ಹೋಗಿದ್ರಿ. ಆ ತಗೊಳ್ಬೇಕಾದ್ರೆ ಹೆಂಗೆ ಮಾಡಿದಾರೆ ಅದನ್ನು ತೊಗೋಬಾರ್ದು ಅಂತೇಳಿ ಇರಿಸೆ ಮಾಡಿದಾರೆ ನಮಗೆ. ಏನು ತಗೋಸ್ಕೊಳೋದು ಬೇಡ, ಇವ್ರಿಗೆ ಏನೋ ಕಟ್ಸೋದು ಬೇಡ ಹಂಗೇನಂತ ಅದು ಇರಿಸಕ್ಕೆ ಬಿದ್ವಿ, ಜಿದ್ದಿಗೆ ಬಿದ್ದು ಮಾಡ್ಕೊಂಡ್ಬಂದ್ವಿ. ಅದು ಬರೀ 11 ಲಕ್ಷ ರೂಪಾಯಿದಾಗ ಇವತ್ತು 5 ಕೋಟಿ ರೂಪಾಯಿ ಅಷ್ಟೇ ಬರೀ 11 ಲಕ್ಷ ರೂಪಾಯಿ ತೊಗೊಂಡಾರೆ. ಈ ನಮ್ಮ ಸಮಾಜಕ್ಕೆ ಇನ್ನೂ ಏನು ಬೇಕಾಗಿದೆ ಅಂತಂದ್ರೆ ನಮ್ಮ ಹುಡುಗರು ಈಗ ನಾವು ಮೀನ್ಸ್ ಕೆಲವೊಂದು ಏರಿಯಾ ಹೇಳಿದ್ರು ಭಾಳ ಬಡವರು ಇದ್ದಾರೆ ಮಕ್ಕಳು, ಭಾಳ ಬಡವರು ಇದಾರೆ ಅಂದ್ರೆ ಏನ್ರಿ ಅವ್ರು ನೋಡೋಕ್ಕಲ್ಲ. SSLC ಪಾಸ್ ಆದ ಕೂಡ ಫೇಲ್ ಆದ ಕೂಡ ಸೀದಾ ಹೊಲ್ಕೋ ಹೋಗ್ತಾರೆ ಅವರು, ಇಲ್ಲ ಬೇರೆ ಕೆಲಸ ಗೌಡಿವು ಅವು ಎಲ್ಲ ಹೋಗ್ತಾರೆ. ಆ ಉದ್ದೇಶಕ್ಕೆ ಅವ್ರು ಏನು ಮಾಡಿದ್ರಿ, ITI ಕಾಲೇಜು ಫ್ರೀ ಹಾಸ್ಟೆಲ್ ಮಾಡೋರು, 2 ವರ್ಷ ಫ್ರೀ ಕೊಡೋರು. ನಾವೆಲ್ಲರೂ ಮಂಡಳದವ್ರು ನಮ್ಮ ಆಡಳಿತ ಮಂಡಳಿಯವರೆಲ್ಲ ನಿರ್ಣಯ ಮಾಡಿ ಹಂಗಾರೆ ಸಂತೋಷ್ ಲಾಡ್ ಅವ್ರು ಬೇಡ ಅಂದರೆ ಸಂತೋಷ್ 1,25,00,000 ನಿಮಗೆ ಅನುದಾನ ಕೊಡ್ತಾನೆ ಅವರು ಸಂತೋಷ್ ಲಾಡ್ ಫೌಂಡೇಶನ್ನಿಂದ. ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸುಮಾರು 40 ವರ್ಷದಿಂದ ನಾವು ಅವ್ರ ಕಡೆ ಇದ್ದೆ, ಅವ್ರ ಕಡೆ ನಾನು ಕೆಲಸಕ್ಕಿದ್ದೇನೆ ಮೊದಲು. ಈಗ 40 ವರ್ಷದಿಂದ ಇದ್ದರಿಂದ ನಾನು ಅವ್ರು ಹೋಗಿ ಭೇಟಿ ಆಯ್ತು. ಅಷ್ಟರೂ ನಮ್ಮ ಟೀಮ್ನವರು ಹೋದ್ವಿ. ನನಗೇನು ಮ್ಯಾಕ್ಸಿಮಮ್ ಶಾಂತಿ ಇದೆ ಮೋಸ್ಟ್ಲಿ ಒಂದು 50 ಲಕ್ಷ ಮಟ್ಟ ಅವ್ರು ಕೊಡ್ಬೋದು ಅಂತ ನಾವು ನಿಶ್ಚಯ ಇಟ್ಕೊಂಡಿದ್ದೀವಿ. ಆಮೇಲೆ ಅರವಿಂದ್ ಬೇಲವರು, ಪ್ರಹ್ಲಾದ್ ಜೋಶಿ ಅವರು, ಜಗಪ್ರವರು, ಆಮೇಲೆ ಹೊರಟ್ಟಿ ಅವರು ಎಲ್ಲರೂ ವಾದ ಮಾಡಿದರು. MLA ಆಮೇಲೆ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ 45 ಲಕ್ಷ ವಾಗ್ದಾನ ಮಾಡಿದ್ರಿ. ಹಾಗಾದ್ರೆ ಅದು 3 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದೆ. 2,90,00,000 ಎಸ್ಟಿಮೇಟ್ ಹಾಕೀವಿ. ಆ 2,90,00,000 ಹೊರಗೆ ಬರ್ತದಲ್ಪ, ಯಾಕೆ ಕೊಡೋದು ಮಾಡಿಬಿಡೋಣ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಇಲೆಕ್ಷನ್ ಅನೌನ್ಸ್ ಮಾಡಿ ಎಲೆಕ್ಷನ್ ಮಾಡೋಕೆ ಅನೌನ್ಸ್ ಮಾಡಿ ತಗೊಂಡು ಬಂದೀವಿ. ತಾವೆಲ್ಲ ಕೂಡಿದ್ದು ನೋಡಿದ್ರೆ ಇವತ್ತು ನಮ್ಮ ಟೀಮಿಗೆ ಮೋಸ್ಟ್ಲಿ ಒನ್ವೇ ಮಾಡ್ತೀರಿ ಆ ಏರಿಯಾದಿಂದ. ಅಂದ್ರೆ ನಮ್ಮ ಹುಡುಗರಿಗೆ ನಮ್ಮ 15 ಮತಗಳು ನಮಗೆ ಕೊಟ್ಟು ನೀವು ಆರಿಸ್ತಿರ್ತಾರೆ ಭರವಸೆ ನಿಮ್ಮೆಲ್ಲರೂ ನೀವು ಎಲ್ಲ ಕೊಟ್ಟಿರಿ ಅಂತ ಅಂದ್ಕೊಂಡೇ ಇದ್ದೀನಿ. ನಮಗೆ ಸ್ವಲ್ಪ ಮಾತಾಡೋದು ಕಮ್ಮಿ, ಕೆಲಸ ಜಾಸ್ತಿ ನಾವು. ಅದಕ್ಕೆ ಎಲ್ಲರೂ ಕ್ಷಮಿಸ್ರಿ, ಏನೋ ತಪ್ಪಿದ್ರೆ ತಾಯಂದರು ಎಲ್ಲ ಕ್ಷಮಿಸ್ರಿ. ಮತ್ತು ಸ್ವಲ್ಪ ನಾವು 15 ಮಂದಿ ಸ್ವಲ್ಪ ಲೇಟಾಗಿ ಮನೆಗೆ ಬರ್ಬೇಕತಿ. ಯಾರು ಮನೆಯವ್ರು ಯಾರು ಭಯಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನಮ್ಮ ಮಗಳು ಗೊತ್ತಾಗ್ತಿದ್ದೆ ನೋಡಾಗ್ತಾಳದು. ಯಾಕಂದ್ರೆ ವಿನಾಯಕ್ ವಿಶ್ವಾಸಿಗೆ ಅದಿನ ಯಾಕಂದ್ರೆ ನಾವು ಎಲ್ಲ ಕಡೆ ಅಡ್ಡಾಡ್ಬೇಕು. ಎಲೆಕ್ಷನ್ ಸಂಬಂಧ ರೀ ರಾತ್ರಿ 10 ಆಕತಿ 10:30 ಆಕತಿ. ಈಗ ನನಗೂ ಮನ್ಯಾಗ ಬೈತಾರೆ ಸುಮಾರು ನಮಗೆ ವಯಸ್ಸಾದ್ರು ನೀನು ಲಘು ಬರಂಗಿಲ್ಲ, ನಾನು ಹಾಸಿಗೆ ಹೋಗಿ ಹೊರಗೆ ಹೋಗಿದ್ದೇವೆ ಹಾಗೆ ಮಾತಾಡ್ತಾರೆ. ಹೊಗೇನೆ ಹೊರಗೆ ಮಾಡ್ಕೊಳ್ತೇವೆ ಯಾಕಾಗಿ ಗೆಸ್ಟ್ ಹೌಸ್ ಹೊಡೆಯೋದು ಗೆಸ್ಟ್ ಹೌಸ್ ಹೊಟ್ಟೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರು ಬೈಬೇಡ್ರಿ, ಕೆಲಸ ಮಾಡ್ತೇವೆ, ಕೆಲಸ ಮಾಡೋಕೆ ಅನುವು ಮಾಡಿಕೊಡ್ರಿ. ಸಮಾಜ ಮರಾಠ ಸಮಾಜನ ಮುಂದೆ ತಗೊಳ್ರಿ. ಹಿಡಿದು ನಾವು ಮರಾಠ ಮಂಡಳ ಎಲ್ಲೈತಿ ಯಾರಿಗೆ ಗೊತ್ತಿದ್ದಿಲ್ಲ. ಇವತ್ತು ಮರಾಠ ಕೂಡ ಎಲ್ಲರೂ ಮುಡುವಂಗಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಬೇಡ್ಕೊಳ್ತೇನೆ. ನಮಸ್ಕಾರ.